ನಮಸ್ತೆ, ನಾನು ನಿಮ್ಮ ಸರಿತಾ. ಭೂವರಾಹ ಸ್ವಾಮಿ ನೋಡಿ, ಭೂವರಾಹ ಸ್ವಾಮಿ ದರ್ಶನ ಮಾಡ್ಕೊಳ್ರಿ. ತುಂಬಾ ಪವರ್ಫುಲ್ಲು ದೇವರು. ಭೂಮಿ ಸಮಸ್ಯೆ ಇರೋರು, ಕೋರ್ಟ್ ಕೇಸ್ ಇರೋರು, ಯಾರ್ದಾರು ಬೇಗ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಅನ್ನೋರು, ಮನೆ ಕಟ್ಟಿ ಅರ್ಧ ಆಗಿದೆ ಬೇಗ ಆಗ್ತಾಯಿಲ್ಲ ಅನ್ನೋರು ಒಂದ್ಸತಿ ಹೋಗಿ ಇಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಬರ್ರಿ. ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಪವರ್ಫುಲ್ ಅಂದರೆ ಪವರ್ಫುಲ್ಲು. ನಾವು ಇವತ್ತಿನ ದಿವಸ ಬೆಂಗಳೂರಾಗೆ ಏನಾದ್ರು ಆಸ್ತಿ ಸಂಪಾದನೆ ಮಾಡಿದ್ದೀವಿ, ನಮಗೆ ಅನ್ನಂಗಿದ್ರೆ ಅದು ಇಲ್ಲಿಗೆ ಹೋಗಿಯೇ ತುಂಬ ಸತಿ ಇಲ್ಲಿಗೆ ಹೋಗಿ ಆ ತಾಯಿ ಭಗವಂತನ ಹತ್ರ ಬೇಡ್ಕೊಂಡು ಮಾಡ್ಕೊಂಡಿರೋದು. ಇದು ಬೆಂಗಳೂರಲ್ಲೇ ಇರೋದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿದರೆ ನಾನು ಇದು ಎಲ್ಲಿದೆ ಅನ್ನೋದನ್ನು ಹೇಳ್ತೀನಿ. ಭೂವರಾಹ ಸ್ವಾಮಿ, ಸಾಲಿಗ್ರಾಮ ಭೂವರಾಹ ಸ್ವಾಮಿ ತುಂಬಾ ಶಕ್ತಿ ಇರೋದು. ಸಾಲಿಗ್ರಾಮ ಅಂದ್ರೇ ಶಕ್ತಿ ಜಾಸ್ತಿ. ಅಂಥದ್ರಲ್ಲಿ ಸಾಲಿಗ್ರಾಮ ಭೂವರಾಹ ಸ್ವಾಮಿ ಅಂದರೆ ಇನ್ನೂ ಶಕ್ತಿ ಜಾಸ್ತಿನೇ ಇರುತ್ತೆ. ನಾನು ಅಡ್ರೆಸ್ ಬೇಕು ಅಂದರೆ ಹೇಳ್ತೀನಿ. ಇದು ಇಲ್ಲೇ ಬೆಂಗಳೂರಾಗೆ ಐತೆ. ನಾನಂತೂ ಕಂಪಲ್ಸರಿ ಲೆಕ್ಕ ಇಲ್ದಿರೇ ಹೋಗ್ತಿರ್ತೀನಿ. ಶುಕ್ರವಾರ ಹೋಗಿ ನಿಂಬೆಹಣ್ಣಿನ ಆರತಿ ಕಚ್ಚೋದು, ಬೆಲ್ಲದ ಆರತಿ ಕಚ್ಚೋದು ಎಲ್ಲ ಮಾಡ್ತಿರ್ತೀನಿ. ಅಲ್ಲಿ ಇವಾಗ ದೇವಸ್ಥಾನನೂ ಆಗಿ ಲಕ್ಷ್ಮೀ ಭೂವರಾಹ ಸ್ವಾಮಿ ಎಲ್ಲ ಇದ್ದಾರೆ. ಇವಾಗ ತಿರುಪತಿ ದೇವರಿದೆ, ಎಲ್ಲ ಇದೆ ಅಲ್ಲಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನೂ ಮಾಡಿದ್ದಾರೆ, ಶನೇಶ್ವರ ಸ್ವಾಮಿ ದೇವಸ್ಥಾನನೂ ಮಾಡಿದ್ದಾರೆ. ಅದಕ್ಕೋಸ್ಕರ ಹೋಗ್ತಾ ಇರ್ತೀನಿ. ಎಲ್ಲ ದೇವ್ರುಗಳು ಒಂದೇ ಕಡೆಗೆ ಇರ್ತಾವಲ್ಲ, ಅದಕ್ಕೋಸ್ಕರ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿರ್ತೀನಿ. ಹೋಗಿ ನೀವೂ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ದೇವರು. ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ. ಕೋರ್ಟಲ್ಲಿ ತುಂಬ ವರ್ಷದಿಂದ ಕೇಸ್ಗಳು ನಡೆದಿದೆ. ಇನ್ನೂ ಯಾವುದು ಆಗಂಗೆ ಇಲ್ಲ ನಮ್ಮ ಕಡೆಗೆ. ನ್ಯಾಯ ರೀತಿಯಾಗಿ ಇದ್ದು ನಾವೇ ನ್ಯಾಯವಾಗಿ ಹೋರಾಡ್ತಿದ್ದೀವಿ. ನಮಗೋಸ್ಕರ ನಮ್ಮ ಆಸ್ತಿಗೋಸ್ಕರ ಹೋಗಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಏನಾಗಬೇಕು ಅದನ್ನೆಲ್ಲ ಭಗವಂತನ ಹತ್ರ ಹೇಳಿ ಆದಮೇಲೆ ಬಂದು ಈ ಥರ ಮಾಡ್ತೀನಿ ಅಂತ ನಿಮ್ಮ ಕೈಲಾಗಿ ಸೇವೆ ಮಾಡ್ತೀನಿ ಕಣಪ್ಪ ಅಂತ ಆ ಭಗವಂತನ ಹತ್ರ ಸಂಕಲ್ಪ ಮಾಡ್ಕೊಂಬಂದರೆ 100% ಎಲ್ಲ ಆಗುತ್ತೆ. ಹೋಗಿ ಮಾಡ್ಕೊಂಬರ್ರಿ. ಏನಾದ್ರು ಮಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ ನಮಗೆ ನೀವು ಹೋಗಿ ನಮ್ಮಲ್ಲಿ ಇರೋದನ್ನ ಉಳಿಸ್ಕೊಂಡು ನಾವು ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅನ್ನೋದು ಹೋಗಿ ಭಗವಂತ ದರ್ಶನ ಮಾಡ್ಕೊಂಡು ಬರ್ರಿ. ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಶಕ್ತಿನೂ ಇದೆ. ನಾವು ತುಂಬ ಜನ ಹೋಗಿ ಎಲ್ಲವ ಅಲ್ಲಿಗೆ ಹೋಗಿ ಬಂದವ್ರಿಗೆ ಎಲ್ಲರಿಗೂ 99% ಒಳ್ಳೆಯದಾಗಿದೆ. ಅಡ್ಡ ದುಡ್ಡು ಹೋಗೋರಿಗೆ ಆಗಿಲ್ಲ, ನಾನು ಓದು ಆಗಿಲ್ಲ ಅಂತಾರೆ. ನ್ಯಾಯವಾಗಿ ಹೋಗಿ ನ್ಯಾಯವಾಗಿ ಮಾಡೋರಿಗೆ ಒಳ್ಳೆ ಮಾಡ್ತಾರೆ. ಹೋಗಿ ಒಳ್ಳೆಯದಾಗುತ್ತೆ. ಹೋಗಿ ಏನು ಕೋರಿಕೆ ಇದೆ ಭಗವಂತನಲ್ಲಿ ಕೋರಿಕೆಯನ್ನು ಹೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅದು ಬೇಕು ಅಂದರೆ ನಾನು ನಿಮಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ನಿಮಗೆ ಹೇಳ್ತೀನಿ.